ದೆಹಲಿಯಲ್ಲಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಬಾಗಲಕೋಟೆಯಲ್ಲಿ ವಿವಿಧ ರೈತ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿವೆ. ಡಿಸೆಂಬರ್ 13ರಂದು ಬಾಗಲಕೋಟೆಯ ಜಮಖಂಡಿ ನಗರದ ತಾಲೂಕಾ ಆಡಳಿತ ಭವನದ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ನಡೆಸುವುದರ ಮೂಲಕ ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಲಾಗಿದೆ. ದೆಹಲಿಯಲ್ಲಿ ರೈತರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ ನಡೆಸಿದ್ದು, ಜಮಖಂಡಿಯಲ್ಲೂ ಕೂಡ ರೈತರು ಪ್ರತಿಭಟನೆ ನಡೆಸುವುದರ ಮೂಲಕ ಬೆಂಬಲವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡರಾದ ಹನುಮಂತ್ ಹಾಗೂ ಕಲ್ಲಪ್ಪ ಬಿರಾದರ್ ಅವರು, ದೆಹಲಿಯ ರೈತರಿಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಅಂತ ಹೇಳಿದರು. ಪ್ರತಿಭಟನೆಯಲ್ಲಿ ಶ್ರೀಶೈಲ್ ಬೂಮರ್, ಪೈಗಂಬರ್ ಮೊಮಿನ್, ರಾಜು ತೇಲಿ, ಜಗದೀಶ್ ಅತನಿ, ಮುರುಗೇಶ್ ದಳವಾಯಿ, ಅನ್ನಪೂರ್ಣೇಶ್ವರಿ, ಲಿಂಗ್ ದಾಸಾನಿ, ಸುಮಿತ್ರಾ ಜಿರಗಾಳ್, ಕರಪ್ಪ ಜಿರಗಾಳ್, ಭೀಮ್ಶಿ ಕರಿಗೌಡರ್ ಸೇರಿದಂತೆ ರೈತ ಮುಖಂಡರು ಭಾಗಿಯಾಗಿದ್ದರು. ಇವತ್ತು ಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆದ್ರೆ ಒಂದು 2-3 ತಾಸು ಮಾಡ್ಬೇಕಂತೇಳಿ ಮಾಡಿದ್ದೀವಿ. ನಮ್ಗೆ ಎ ಸಿ ಅವರು, ತಹಸೀಲ್ದಾರ್ ಅವರು ಬರಬೇಕಾಗಿತ್ತು. ಅವ್ರಿಗೆ 1.5 ಗಂಟೆ ಟೈಮ್ ಕೊಟ್ಟಿದ್ದೀವಿ ರೀ. ಇನ್ನಾದರೂ ಬಂದಿಲ್ರಿ. 4ಕ್ಕೆ ಬರ್ತಾರೆ, 5ಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ನಾವು ಎಲ್ಲರೂ ರೈತರು ತೀರ್ಮಾನ ತೊಗೊತೀವಿ. ಆ ಮುಂದಿನ ಏನು ತೀರ್ಮಾನ ತೊಗೊಳ್ಬೇಕು, ಏನು ಹೇಳ್ತಾರೆ ಎಲ್ಲರೂ ತಿಳ್ಕೊಂಡು ಮಾತಾಡ್ತೀವಿ ರೀ. ಮೊದಲು ರಸ್ತಾಗಳು ಇಲ್ರಿ, 2ನೇ ಕಬ್ಬಿನ ಬಿಲ್ ಇಲ್ರಿ, 4 ವರ್ಷದ್ರಿ, 3 ವರ್ಷದ್ರಿ. ಮುಂದೆ ಈ ವರ್ಷದ ನಮ್ಮನ್ನ ಹಾಕೋರಿ ಯಾರೋರಿ ಬ್ಯಾಂಕಿನವ್ರು ಒಂದು 10 ಮನೆಗೆ ಬರ್ತಾರ್ರಿ. ಮತ್ತೆ ಯಾರ ಹತ್ತಿಗೆ ಹೋಗುಣ್ರಿ? 6 ತಿಂಗಳಿಗೆ 7 ತಿಂಗಳಿಗೆ ಬಿಲ್ ಕೊಡ್ತಾರ್ರಿ. ಮತ್ತೆ ಯಾವ್ದು ಏನೋ ಸರ್ಕಾರಕ್ಕ ಕೇಂದ್ರಕ್ಕ ಸಂಪೂರ್ಣ ಸಾಲ ಮನ್ನಾನು ಮಾಡುವಾರ್ರಿ. 2-3 ಸಲ ಹೊಳಿ ಬತ್ರಿ. ಮನೆಗಳು ಹೊಲಗಳು ಎಲ್ಲ ಮುನಿಗೆ ಹೋದ್ರಿ. ಮುಂದ್ರಿ ಈಗ ಮಾನ್ಯ ಪರಿಹಾರ ಕೊಡ್ತೀನಂದ್ರೆ ತಾರತಮ್ಯ ಆಗೈತ್ರಿ. ಕಬ್ಬು ಲಾಸ್ ಆದ್ರಿ. ಬ್ಯಾಂಕಿಗೆ ಎಲ್ಲಿ ರೊಕ್ಕ ತುಂಬೇಕ್ರಿ, ಸಾಲಿ ಫೀ ಇಲ್ರಿ ಹುಡುಗರು. ಎಲ್ಲರಿಗೂ ಹೇಳಿ ನಮಸ್ಕಾರ. ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಜಮಖಂಡಿ ಇವತ್ತು ನಾವು ದಿಲ್ಲಿಯಲ್ಲಿ ನಮ್ಮ ರಾಷ್ಟ್ರೀಯ ರೈತ ನಾಯಕರು ಎಲ್ಲ ರೈತರ ಬೆಳೆದಂಥ ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಸಲುವಾಗಿ ಹೋರಾಟವನ್ನು ಮಾಡುತ್ತಿದ್ದಾರೆ. ಆ ಹೋರಾಟದ ಬೆಂಬಲಿತವಾಗಿ ನಾವು ಒಂದು 2 ಗಂಟೆಗಳ ಕಾಲ ಸತ್ಯಾಗ್ರಹ ಹಾಗೂ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಒಂದು ಮನವಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇರುತ್ತದೆ. ನಮ್ಮ ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು. ನಮ್ಮ ದೇಶದ ರೈತ ಮುಖಂಡ ಜಗದೀಶ್ ಸಿಂಗ್ ದೈಲವಾಲಾ ಇವರು ದಿಲ್ಲಿಯಲ್ಲಿ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಗೊಳಿಸುವ ಸಲುವಾಗಿ ಅಮರನಾಥ ಉಪವಾಸ ಸತ್ಯಾಗ್ರಹ ಬೆಂಬಲವಾಗಿ ಜಮಖಂಡಿ ತಾಲೂಕಾ ಆಡಳಿತ ಕಚೇರಿ ಮುಂದೆ 2 ತಾಸು ಶಾಂತಿಯುತ ಸತ್ಯಾಗ್ರಹ ಮಾಡುತ್ತಿದ್ದೇವೆ. ಇದೆಂದು ಕಂಡರಿದಂಥ ಭೀಕರ ಬರ ಬಿದ್ದಿತ್ತು. ಆದರೆ ಕೆಲವೇ ರೈತರಿಗೆ ಮಾತ್ರ ಬೆಳೆ ಹಾನಿ ಸರ್ಕಾರದಿಂದ ಮುಟ್ಟಿದೆ. ಇನ್ನುಳಿದ ಎಲ್ಲ ರೈತರಿಗೂ ಕೊಡಬೇಕು. ಮತ್ತು ಕೆಇಬಿಯಲ್ಲಿ ಮೊದಲು ರೈತರಿಗೆ ಶೀಘ್ರ ಟಿಸಿಯನ್ನು ಕೊಡುತ್ತಿದ್ದರು. ಆ ಸ್ಕೀಮ್ನಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗಿತ್ತು. ಆ ಸ್ಕೀಮನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಅದರಿಂದ ರೈತರಿಗೆ ಬಹಳಷ್ಟು ತೊಂದರೆ ಆಗಿರುವುದರಿಂದ ಆ ಸ್ಕೀಮನ್ನು ಮರಳಿ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ನಮ್ಮ ಜಮಖಂಡಿ ತಾಲೂಕಾ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘದಿಂದ ಒತ್ತಾಯವನ್ನು ಮಾಡುತ್ತೇವೆ. ಮತ್ತು ಜಮಖಂಡಿ ತಾಲೂಕಾ ರೈತ ಸಂಘ ಈ ಅನೇಕ ಬಾರಿ ಈ ತಹಸೀಲ್ದಾರ್ ಸಾಹೇಬರಿಗೆ, ಎ ಸಿ ಅವರಿಗೂ, ಡಿ ಸಿ ಸಾಹೇಬರಿಗೂ ಕೂಡ ಸಾಕಷ್ಟು ಮನವಿಗಳನ್ನು ಕೊಟ್ಟಿದೆ. ಆ ಎಲ್ಲ ಮನವಿಗಳನ್ನು ಪರಿಶೀಲಿಸಿ ನಮ್ಮ ಎಲ್ಲ ಮನವಿಗಳಿಗೆ ಸ್ಪಂದಿಸಿ ಇರುವಂಥ ಎಲ್ಲ ಕೆಲಸಗಳನ್ನು ಬೇಗ ಮಾಡಿ ಮುಗಿಸಬೇಕು. ಈ ರೀತಿ ನಮ್ಮ ರೈತ ಸಂಘದ ಅನೇಕ ಬೇಡಿಕೆಗಳು ಇರುವುದರಿಂದ ಎಲ್ಲ ಬೇಡಿಕೆಗಳು ಶೀಘ್ರವಾಗಿ ಈಡೇರಬೇಕು. ಒಂದು ವೇಳೆ ಈ ಬೇಡಿಕೆಗಳು ಈಡೇರದಿದ್ದರೆ ನಾವು ಈ ತಾಲೂಕು ಆಡಳಿತವನ್ನು ಒಂದು ಮುತ್ತಿಗೆ ಹಾಕುವ ಕಾರ್ಯಕ್ರಮ ಮಾಡುತ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡುತ್ತಾ